ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಜೀವ ಹಾಗೆ ಸೋನು ಅಮ್ಮ ಸೋನುನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವಳಿಗೆ ವಿಪರೀತ ಬ್ಲಡ್ ಹೋಗಿರುತ್ತೆ. ಇಲ್ಲಿ ಜೀವನಿಗೆ ಏನು ರಿಯಾಕ್ಟ್ ಮಾಡೋಕ್ಕಾಗೋದಿಲ್ಲ, ಏನಿಲ್ಲ. ಆಗ ಡಾಕ್ಟರ್ ಬಂದು ಹೇಳ್ತಾರೆ, ಇವರಿಗೆ ವಿಪರೀತ ಬ್ಲಡ್ ಹೋಗಿದೆ, ಎಮರ್ಜೆನ್ಸಿ ವಾರ್ಡಲ್ಲಿ ಬೇಗ ಶಿಫ್ಟ್ ಮಾಡಿ ಅಂತ ಕರ್ಕೊಂಡೋಗಿ ಸೋನುನ ಅಡ್ಮಿಟ್ ಮಾಡ್ಕೋತಾರೆ. ಆಗ ಅಲ್ಲಿಗೆ ನರ್ಸ್ ಬಂದು ಹೇಳ್ತಾರೆ, ಸರ್ ಇಲ್ಲಿ ಏನು ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಬಿಲ್ ಪೇ ಮಾಡಿಬಿಡಿ, ಅದೆಲ್ಲ ತುಂಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು ಅಂತ ಜೀವ ನಾನು ಸೋನು ಸೋದ್ರ ಮಾವ ಅಂತ ಹೇಳ್ಕೊಂಡು ಫಾರಮ್ ಎಲ್ಲ ಫಿಲಪ್ ಮಾಡಿಸಿ ಫೀಸ್ ಕಟ್ಬಿಟ್ಟು ಬರ್ತಾನೆ. ಈ ಕಡೆ ಸೋನು ತಾಯಿ ಸೋನನ್ನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಜೀವ ಹೇಳ್ತಾನೆ, ಎತ್ತು ತಾಯಿ ಕಣ್ಣೀರು ಹಾಕಬಾರ್ದು, ಕಣ್ಣೀರು ಹಾಕಿದರೆ ಮಗಳಿಗೆ ಅದು ಶಾಪ ತಟ್ಟಿದಂತೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಕಣ್ಣೀರು ಹಾಕಬೇಡಿ, ಧೈರ್ಯವಾಗಿರಿ ಅಂತ ಹೇಳ್ತಾನೆ ಜೀವ. ಈ ಕಡೆ ರಚನಾ ಇನ್ನೂ ಜೀವ ಬರಲಿಲ್ವಲ್ಲ, ಇಷ್ಟೊತ್ತಾದ್ರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ. ಹಾಗೆ ಬೇಜಾರಲ್ಲಿ ಫೋನ್ ನೋಡ್ಕೋತಾ ಇರ್ತಾಳೆ. ಈ ಕಡೆ ನೋಡಿದರೆ ಭಾಮಿನಿ ಹೇಳ್ತಾಳೆ, ಅಕ್ಕ ಚಕ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಹೌದು ನಮ್ಮ ಯಜಮಾನ್ರು ಹೀಗೆ ಹೇಳ್ತಾ ಇದ್ರು, ನೀವು ಚೆನ್ನಾಗಿ ಚಕ್ಲಿ ಮಾಡ್ತೀರಾ ಅಂತ ಹೇಳಿದಾಗ ಈ ಕಡೆ ವಾರಗಣ್ಣಲ್ಲಿ ಕನಕಾಂಬರಿ ರಚನಾನ ನೋಡ್ತಾಳೆ. ರಚನಾ ತುಂಬ ಟೆನ್ಷನಲ್ಲಿ ಇರ್ತಾಳೆ. ಅವಳನ್ನ ನೋಡಿಬಿಟ್ಟು ನಗ್ತಾ, ಹಾಗೆ ರಚನಾ ತುಂಬ ಸುಸ್ತಾಗಿರುತ್ತೆ, ಸ್ವಲ್ಪ ರೆಸ್ಟ್ ಮಾಡಿ ಹೋಗಮ್ಮ ನೀನು ಅಂತ ಹೇಳಿ ಕನಕಾಂಬರಿ ಅವಳನ್ನ ಕಳಿಸ್ತಾಳೆ. ಸರಿ ಅತ್ತೆ ಅಂತ ಅವಳು ಹೊರಡ್ತಾಳೆ. ಭಾಮಿನಿ ಹೇಳ್ತಾಳೆ, ಅಕ್ಕ ನಿಮಗೆ ಗೊತ್ತಾಗದೇ ಇರೋ ಹಾಗೆ ಹೋದರೆ ಏನು ಮಾಡ್ತೀಯಾ ಅಂತ ಕೇಳಿದರೆ, ಅದು ಹೇಗೆ ಹೋಗ್ತಾಳೆ, ನಾವು ಇಷ್ಟು ಕಾಟ ಕೊಡಬೇಕಾರೆ ಅಂತ ಕನಕಾಂಬರಿ ಹೇಳಿದಾಗ, ಇಲ್ಲಕ್ಕ ಸಪೋಸ್ ಹೋದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ. ಅವಳು ಹೋದರೆ ಇನ್ನೊಂದು ಶಿಕ್ಷೆ ಇದೆಯಲ್ಲ, ಕಠಿಣವಾದ ಶಿಕ್ಷೆ ಕೊಡೋದು ನಮಗೆ, ಹೇಳ್ದಳೆ ಓದ್ಲು ಅಂತ, ಅದಕ್ಕೆ ಯಾಕೆ ವರಿ ಮಾಡ್ಕೋತೀಯ ಬಿಡು ಅಂತ ಕನಕಾಂಬರಿ ಹೇಳ್ತಾಳೆ. ಇಲ್ಲಿ ಡಾಕ್ಟರ್ ಬಂದು ಹೇಳ್ತಾರೆ, ಚಿಕ್ಕ ಮಗುಗೆ ತುಂಬ ಬ್ಲಡ್ ಹೋಗಿದೆ, ಏನು ಮಾಡೋದು, ಬ್ಲಡ್ ಗ್ರೂಪು ಸೇಮ್ ಬ್ಲಡ್ ಗ್ರೂಪ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಜೀವನಿಗೆ ಸಡನ್ನಾಗಿ ಮಾಧುರಿ ನೆನಪಾಗುತ್ತೆ. ಮಾಧುರಿಗೆ ಆಕ್ಸಿಡೆಂಟ್ ಆಗಿದ್ದು, ಮಾಧುರಿ ಬ್ಲಡ್ ಗ್ರೂಪ್ ಸೇಮ್ ಇಲ್ಲ, ಬ್ಲಡ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅವಳು ಹಾಗೆ ತೀರ್ಕೊಂಡಿದ್ದೆಲ್ಲ ನೆನ್ಪು ಮಾಡಿಕೊಂಡು ಒಂದೇ ಸಲ ಅವನಿಗೆ ತಲೆ ಸುತ್ತು ಬಂದಂಗೆ ಆಗೋಗ್ಬಿಡುತ್ತೆ. ಆಗ ಡಾಕ್ಟರ್ ಕೇಳ್ತಾರೆ, ಏನಾಯಿತು ಸರ್, ಏನಾಯಿತು, ಯಾಕೀಗ ನಿಂತಿದ್ದೀರಾ, ಆರ್ ಯು ಓಕೆ ಅಂತ ಕೇಳ್ತಾರೆ. ಆಗ ಜೀವ ಹೇಳ್ತಾನೆ, ಐ ಆಮ್ ಫೈನ್, ಪರವಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಹೇಳಿ ಅಂತ ಡಾಕ್ಟರ್ಗೆ ಕೇಳಿದಾಗ ಹೇಳ್ತಾರೆ, ಯಾವ ಬ್ಲಡ್, ಆ ಮಗುದು AB ಬ್ಲಡ್ ಗ್ರೂಪ್ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ಸೇಮ್ ಬ್ಲಡ್ ಗ್ರೂಪ್ ನಂದು, ಅದೇ ನಡೀರಿ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ನೀವು ಆ ಮಗುನ ಪಾಲಿನ ದೇವ್ರಾಗ್ಬಿಟ್ರಿ ಇವತ್ತು, ಬನ್ನಿ ನಡೀರಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಜೀವ ಹೋಗಿ ಬ್ಲಡ್ ಕೊಡೋಕ್ಕೆ ಶುರು ಮಾಡ್ತಾನೆ. ಆಗ ಮಾಧುರಿದೇ ನೆನ್ಪು ಮಾಡ್ಕೊತಾನೆ ಮತ್ತೆ ಪದೇ ಪದೇ. ಆಗ ಅವ್ರ ತಾಯಿ ಯೋಚನೆ ಮಾಡ್ತಾಳೆ, ಸೋನು ಅಮ್ಮ ಇವರು ದೇವ್ರ ಥರ ಬಂದುಬಿಟ್ರು, ನನ್ನ ಮಗಳು ಜೀವ ಕಾಪಾಡ್ತಾರೆ ಅಂತ ಒಳಗೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇವ್ರು ನನಗೆ ದೇವ್ರಾಗ್ಬಿಟ್ರು ಅಂತ ಕೈ ಮುಗಿತಾ ಇರ್ತಾಳೆ. ಇಲ್ಲಿ ರಚನಾ ಜೀವನಿಗೆ ಕಾಲ್ ಮಾಡಿ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಜೀವ ಕಾಲ್ ಪಿಕಪ್ಪೇ ಮಾಡ್ತಾ ಇರಲ್ಲ. ಏನು ಕೃಷ್ಣ, ನಿಮ್ಮ ಅಪ್ಪ ಇವತ್ತು ಹೀಗೆ ಮಾಡ್ತಾಯಿದ್ದಾರೆ, ಕಾಲೇ ಪಿಕ್ ಮಾಡ್ತಾ ಇಲ್ಲ, ಅವ್ರಿಗೆ ನೋಡ್ರೆ ಮಾತು ಕೊಟ್ಟಿದ್ದೀವಿ, ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಏನು ಮಾಡೋದು ಇವಾಗ, ಅರ್ಥನೇ ಆಗ್ತಾ ಇಲ್ವಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಪ್ರೊಡ್ಯೂಸರ್ ಕಾಲ್ ಮಾಡಿ, ಸರ್ ಬರ್ತೀನಿ ಸರ್, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಅಲ್ಲಿಗೆ ಕೃಷ್ಣ ಹೇಳ್ತಾಳೆ, ಅಮ್ಮ ನೀನು ಹೋಗಿಬಿಡು, ನಾನು ದಿಂಬೆಲ್ಲ ಜೋಡಿಸ್ಬಿಟ್ಟು ಮಲಗಿರೋ ಥರ ನಾನು ಬೆಡ್ಶೀಟ್ ಹಾಕ್ಬಿಡ್ತೀನಿ, ಆವಾಗ ಯಾರಾದರೂ ಬಂದು ಕೇಳಿದರೆ ಅಮ್ಮನಿಗೆ ತುಂಬ ತಲೆನೋವು ಬಂದಿದೆ, ಮಲಗಿದರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ ಅಂತ ಕೃಷ್ಣ ಹೇಳಿದಾಗ ರಚನೆ ಹೇಳ್ತಾಳೆ, ಏನು ಪುಟ್ಟ ನಿನ್ನ ತಲೆಯಲ್ಲಿ ಹೇಗಿದೆಲ್ಲ ಬರುತ್ತೆ, ಹಾಗೆಲ್ಲ ಅನ್ಬಾರ್ದು ಕಂದ, ಸುಳ್ಳೆಲ್ಲ ಮಾತಾಡಬಾರ್ದು ಅಂತ ರಚನೆ ಹೇಳ್ತಾಳೆ. ಸಾರಿ ಅಮ್ಮ ಅಂತ ಕೃಷ್ಣ ಹೇಳ್ತಾಳೆ. ಅದೇ ಟೈಮ್ಗೆ ಕನಕಾಂಬರಿ ಬರ್ತಾಳೆ. ರಚನಾ ನನಗೆ ಚಕ್ಲಿ ಒತ್ಬಿಟ್ಟು ಕೈಯೆಲ್ಲ ತುಂಬ ನೋಯ್ತಾ ಇದೆ, ಹೂ ಕಟ್ಕೊಡ್ತೀಯಮ್ಮ ಅಂತ ಕೇಳ್ತಾಳೆ. ಹ್ಞೂ ಅಂತ ರಚನಾ ಹೇಳ್ತಾಳೆ. ಸರಿ ಆಯಿತು ತಗೋ ಅಂತ ಭಾಮಿನಿ ತೊಗೊಂಬ ಅಂತೇಳಿ ಒಂದು ಬುಟ್ಟಿ ಹೂವು ತೊಗೊಂಬಂದು ಕೊಡ್ತಾರೆ. ಆಗ ರಚನಾನಿಗೆ ತುಂಬ ಶಾಕ್ ಆಗೋಗುತ್ತೆ, ಇಷ್ಟೊಂದು ಹೂವನ್ನ ಹೇಗಪ್ಪ ಎಣಿಯೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಕೃಷ್ಣ ಕೇಳ್ತಾಳೆ, ಇಷ್ಟೊಂದು ಹೂವನ್ನ ಅಮ್ಮ ಇಷ್ಟೊಂದು ಕಟ್ಟಬೇಕಾ ಅಂತ ಕೃಷ್ಣ ಕೇಳಿದಾಗ ಭಾಮಿನಿ ಹೇಳ್ತಾಳೆ, ಹ್ಞೂ ರಚನಾಗೆ ಕೆಲಸ ಏನು ಹೊಸ್ತಲ್ಲ, ಎಲ್ಲ ಕೆಲಸ ನೋಡಿದೆಲ್ಲ ಮೊನ್ನೆ, ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲಸ ಮಾಡಿ ಮುಗಿಸ್ತಾಳೆ, ಈ ಹೂವನ್ನ ಹಾಗೆ ಕಟ್ತಾಳೆ ಅಲ್ವಾ ರಚನಾ ಅಂತ ಭಾಮಿನಿ ಕೇಳ್ತಾಳೆ. ಆಗ ರಚನಾ ಹ್ಞೂ ಅಂತ ಹೇಳ್ತಾಳೆ. ನೋಡಮ್ಮ ಇದು ಹೂವು ಹೇಗೆ ಕಟ್ತಿ ಅಂದರೆ ದಿಂಡು ಕಟ್ತಾರಲ್ಲ ಆ ಥರ ಕಟ್ಟು, ಚೆನ್ನಾಗಿರಬೇಕು, ಇಷ್ಟು ಹೂವು ನೋಡೋಕೆ ಇಷ್ಟೊಂದಿದೆ, ಮುಟ್ಕೊಳ್ಳೋಕ್ಕೆ ಸಾಕಾಗೋದಿಲ್ಲ ಅಂತ ಭಾಮಿನಿ ಹೇಳಿದಾಗ ಆ ಹೂವು ಇಸ್ಕೊಂಡು ಸೈಡಲ್ಲಿ ಇಡ್ತಾಳೆ. ಸರಿ ಅಮ್ಮ ನೀನು ಕಟ್ಟು, ಆಮೇಲೆ ಬರ್ತೀನಿ ಅಂತ ಹೋಗ್ತಾರೆ.
ಇಲ್ಲಿ ಜೀವನ ತೋರಿಸ್ತಾರೆ. ಜೀವ ಹೇಳ್ತಾನೆ ಸೋನು ತಾಯಿಗೆ, ನೀವೇನು ವರಿ ಮಾಡ್ಕೋಬೇಡಿ, ಮಗುಗೇನೂ ಆಗೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ಸಿಸ್ಟರ್ ಹೇಳ್ತಾರೆ, ಜ್ಯೂಸ್ ಕುಡೀರಿ, ನಿಮಗೆ ತಲೆ ಸುತ್ತು ಬರುತ್ತೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ಬೇಡ ಪರವಾಗಿಲ್ಲ ಅಂತ ಜೀವ ಹೇಳ್ತಾನೆ. ಡಾಕ್ಟರ್ ಬರ್ತಾರೆ, ಸರ್ ಗುಡ್ ನ್ಯೂಸ್, ಆಪ್ರೇಷನ್ ಎಲ್ಲ ಸಕ್ಸಸ್ ಆಗಿದೆ, ಇನ್ನೇನು ವರಿ ಮಾಡ್ಕೋಬೇಡಿ, ಮಗು ಹುಷಾರಾಗುತ್ತೆ ಅಂತ ಹೇಳ್ತಾರೆ. ಆಗ ಜೀವನಿಗೆ ಹಾಗೆ ಸೋನು ತಾಯಿಗೆ ಜೀವ ಬಂದಂಗೆ ಆಗುತ್ತೆ. ಆಗ ಡಾಕ್ಟರ್ ಜೀವನಿಗೆ ಹೇಳ್ತಾರೆ, ಸರಿಯಾದ ಸಮಯಕ್ಕೆ ಕರ್ಕೊಂಬಂದು ಆ ಮಗು ಜೀವನ ಕಾಪಾಡಿಬಿಟ್ರಿ ನೀವು, ಆ ಮಗು ಪಾಲಿಗೆ ದೇವರಾಗ್ಬಿಟ್ರಿ ನೀವು ಅಂತ ಅವ್ರು ಹೇಳ್ತಾರೆ. ಆಗ ಜೀವನಿಗೆ ಸಮಾಧಾನ ಆಗುತ್ತೆ. ಈ ಕಡೆ ರಚನಾನ ತೋರಿಸ್ತಾರೆ. ರಚನಾ ಒಂದು ಬುಟ್ಟಿ ಹೂವನ್ನು ಕಟ್ಟಿ ಮುಗಿಸ್ತಾಳೆ. ಹಾಗೆ ಹೇಗಾದರೂ ಮಾಡಿ ನಾನು ಶೂಟಿಂಗ್ ಅಟೆಂಡ್ ಮಾಡಬೇಕಲ್ಲ. ಈ ಕಡೆ ನೋಡ್ರಿ ಜೀವ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ, ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ, ಏನಾಗಿದೆಯೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ರಚನಾ ಪ್ರೊಡ್ಯೂಸರ್ಗೆ ಮಾತು ಕೊಟ್ಟದ್ದನ್ನು ನೆನ್ಪು ಮಾಡಿಕೊಂಡು, ನನ್ನ ಲೈಫಲ್ಲಿ ಈ ಥರ ನಾನು ಯಾರಿಗೂ ಬರ್ತೀನಂತ ಹೇಳಿ ನಾನು ಹೋಗದೆ ಇದ್ದಿಲ್ಲ ಕೃಷ್ಣ, ಇವತ್ತು ತುಂಬ ಬೇಜಾರಾಗ್ತಿದೆ, ಅವ್ರು ಬೀದಿಗೆ ಬಂದುಬಿಡ್ತಾರೆ, ಅವ್ರ ಕುಟುಂಬ ಎಲ್ಲ ಏನು ಮಾಡ್ಕೊತಾರೆ ಏನೋ ಅನ್ನೋ ಭಯ ಆಗಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ಅಮ್ಮ ನೀನು ಹೋಗು, ನಾನು ಹೇಳ್ದಾಗೆ ನಾನು ಮಾಡ್ತೀನಿ, ಇವರು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾನು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ನೀನು ಹೋಗು ಅಂತ ಕೃಷ್ಣ ಕಳಿಸ್ದಾಗ, ಹೌದಾ ಕಂದ ನಾನು ಹೋಗ್ತೀನಿ ಅಂತ ಹೇಳಿ ಹೊರಗಡೆ ಒಂದು ಆಟೋ ಹಿಡಿದು ಕೂತ್ಕೊತಾಳೆ. ಅದೇ ಟೈಮ್ಗೆ ಕನಕಾಂಬರಿ, ಇರಪ್ಪ ನಾನು ಬರ್ತೀನಿ ಅಂತ ಹೇಳಿ ಅವರು ಜೊತೆಯಲ್ಲಿ ಕೂತ್ಕೊತಾರೆ. ಕನಕಾಂಬರಿ, ರಚನಾ ಎಲ್ಲೋಗ್ತಾ ಇದೀಯಮ್ಮ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ಅತ್ತೆ ಅದು ತರಕಾರಿ ಇಲ್ಲಲ್ಲ, ಅದಕ್ಕೆ ತೊಗೊಂಬರ್ತಾ ಇದ್ದೀನಿ, ಮನೆಯಲ್ಲಿ ಕೂತು ಕೂತು ಬೋರಾಗಿತ್ತು ಅಂತ ಹೇಳಿದಾಗ, ಯಾಕಮ್ಮ ಮನೆ ಕೆಲಸದವ್ರು ಇದ್ದಾರಲ್ಲ, ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಜೀವನ ತೋರಿಸ್ತಾರೆ. ಜೀವನ ಕಾಲಿಗೆ ಸೋನು ತಾಯಿ ಬೀಳ್ತಾರೆ, ನೀವು ಇವತ್ತು ನನ್ನ ಮಗಳ ಪಾಲಿಗೆ ದೇವರಾಗ್ಬಿಟ್ರಿ, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಗಳ ಜೀವ ಕಾಪಾಡಿಬಿಟ್ರಿ. ಈಗಿನ ಕಾಲದಲ್ಲಿ ಓನರ್ಗಳು ಒಂದು 5-10 ಸಾವಿರ ಬಿಸಾಕ್ಬಿಟ್ಟು ನಿನ್ನ ಮಗಳು ನೋಡ್ಕೊಳಮ್ಮ ಅಂತ ಹೋಗೋ ಜಾಯಮಾನದಲ್ಲಿ ನೀವು ನನ್ನನ್ನು ಕಾಪಾಡಿಬಿಟ್ರಿ, ನನ್ನ ಮಗಳ ಜೀವನೂ ಕಾಪಾಡಿಬಿಟ್ರಿ, ದೇವರು ಚಿಕ್ಕ ಯಜಮಾನ್ರೆ ನೀವು ಅಂತ ಅವಳು ಹೇಳ್ತಾಳೆ. ಅದಕ್ಕೆ ನಾನು ನಿಮ್ಮ ಅಣ್ಣನ ಸ್ಥಾನದಲ್ಲಿದ್ದೀನಿ, ನೀವು ಕೆಲ್ಸಕ್ಕೆ ಬರೋಕ್ಕೆ ಹೋಗಬೇಡಿ, ಸೋನು ಹುಷಾರಾಗೋವರೆಗೂ ಇಲ್ಲೇ ಇದ್ದು ನೋಡಿ ಅವಳಿಗೆ ಎಚ್ಚರ ಆದ ತಕ್ಷಣ ಹೇಳಿ ನಾನು ಬಂದು ಅವಳನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಅವಳು ಸರಿ ಆಯಿತು ಅಂತ ಅಂತಾಳೆ. ಆಗ ಜೀವ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಇದೇ ಥರ ನನ್ನ ಮಾಧುರಿಗೆ ಯಾರಾದರೂ ಬ್ಲಡ್ ಕೊಟ್ಟಿದ್ದಿದ್ರೆ ನನ್ನ ಮಾಧುರಿ ಬದುಕಿರ್ತಾ ಇದ್ಲಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸರಿ ನಾನು ಇನ್ನೂ ಹೊರಡ್ತೀನಿ, ಮನೇಲೆಲ್ಲ ಕಾಯ್ತಾ ಇರ್ತಾರೆ ಅಂತ ಜೀವ ಹೇಳ್ತಾನೆ. ಸರಿ ಅಂತ ಹೋಗೋ ಟೈಮಲ್ಲಿ ತಲೆ ಸುತ್ತು ಬಂದಂಗೆ ಆಗುತ್ತೆ. ಸರ್ ಅರಿವು ಓಕೆ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ, ಹೌದು ಸ್ವಲ್ಪ ಬ್ಲಡ್ ಕೊಟ್ಟಿದ್ನಲ್ಲಮ್ಮ, ಹಾಗಾಗಿ ನನಗೆ ಸ್ವಲ್ಪ ತಲೆ ಸುತ್ತು ಬರ್ತಾ ಇದೆ, ನೀವು ಸೋನು ಕಡೆ ಗಮನ ಕೊಡಿ ಅಂತ ಹೇಳಿ ಜೀವ ಹೇಳಿ ಹೋಗ್ತಾನೆ. ಈ ಕಡೆ ತರಕಾರಿ ತೊಗೊತಾ ಇರ್ತಾರೆ ಕನಕಾಂಬರಿ ಹಾಗೆ ರಚನಾ ತುಂಬ ಟೆನ್ಷನಲ್ಲಿ ಇರ್ತಾಳೆ. ಈ ಕಡೆ ನೋಡ್ರೆ ಕನಕಾಂಬರಿಗೆ ಒಳಗೆ ಖುಷಿ ಪಡ್ತಾ ಇರ್ತಾಳೆ. ಯಾಕೆ ರಚನಾ ತುಂಬ ಟೆನ್ಷನಲ್ಲಿದ್ದೀಯಾ, ಜ್ಯೂಸ್ ಏನಾರು ಕುಡಿತೀಯಾ ಅಂತ ಹೇಳಿ ಜ್ಯೂಸ್ ಅಂಗಡಿ ಹತ್ರ ಹೋಗಿ ಜ್ಯೂಸ್ ಕೇಳ್ತಾರೆ, ಆರೆಂಜ್ ಜ್ಯೂಸ್ ಕೊಡಪ್ಪ ಅಂತ. ಆಗ ಅದೇ ಟೈಮಿಗೆ ಭಾಮಿನಿ ಕಾಲ್ ಮಾಡ್ತಾಳೆ, ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ, ಇರು ಒಂದು ನಿಮಿಷ ಫೋನ್ ಮಾಡಿಬಿಡೋಣ ಅಂತ ಫೋನ್ ಮಾಡಿದಾಗ, ಅಕ್ಕ ಎಲ್ಲಿದ್ದೀರ ನೀವು, ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಅಂತ ಭಾಮಿನಿ ಕೇಳ್ತಾಳೆ. ಆಗ ಕನಕಾಂಬರಿ ಹೇಳ್ತಾಳೆ, ರಚನಾ ನಮಗೆ ಕಣ್ಣಿಗೆ ಕಾಣ್ದಂಗೆ ಕಾಂಪೌಂಡ್ ಎಗ್ರಿ ಹೋಗ್ಬೇಕು ಅಂತ ನೋಡ್ತಾ ಇದ್ಲು, ಪಟ್ ಅಂತ ಲಾಕ್ ಮಾಡಿಬಿಟ್ಟೆ, ಇಲ್ಲೇ ಮಾರ್ಕೆಟಲ್ಲಿ ಇದ್ದೀವಿ, ತರಕಾರಿ ತೊಗೊಂಡು ಬರ್ತೀವಿ ಅಂತ ಹೇಳ್ತಾಳೆ. ಆಗ ಭಾಮಿನಿ ಹೇಳ್ತಾಳೆ, ಅಕ್ಕ ಅವಳನ್ನೆಲ್ಲೂ ಬಿಡಬೇಡ, ಭಾರಿ ಚಾಲು ಇದ್ದಾಳೆ ಅವಳು ಅಂತ ಭಾಮಿನಿ ಹೇಳ್ತಾಳೆ. ಇಲ್ಲ ನಾನು ಅವಳ ಜೊತೆಲೇ ಇದ್ದೀನಿ, ಆದಷ್ಟು ಬೇಗ ಬಂದುಬಿಡ್ತೀವಿ ಬಿಡು, ಮನೆಗೆ ಬಂದು ಮಾತಾಡೋಣ ಅಂತ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಜೀವನ ತೋರಿಸ್ತಾರೆ. ಜೀವ ಮನೆಗೆ ಬಂದಿರ್ತಾನೆ. ಮನೆಗೆ ಬರ್ತಿದ್ದಾಗೆ ಕೃಷ್ಣ ಹೇಳ್ತಾಳೆ, ಬೇಬಿ ಬಂದರು ಅಂತ. ಇಲ್ಲಿ ರಚನಾನಿಗೆ ತುಂಬ ಕೋಪ ಬಂದಿರುತ್ತೆ. ರಚ್ಚು ಅಂತ ಮಾತಾಡ್ಸೋಕೆ ಹೋದಾಗ, ನೀವು ನನ್ನ ಜೊತೆ ಮಾತಾಡಬೇಡಿ, ನಾನು ಈ ಥರ ಫಸ್ಟ್ ಟೈಮ್ ಈಗ ಆಗಿರೋದು, ನಾನು ಯಾರಿಗೂ ಈ ಥರ ಮಾತು ಕೊಟ್ಟು ನನ್ನ ಕೈ ಕೊಟ್ಟಿರಲಿಲ್ಲ, ನೀವು ಯಾಕೆ ಬರಲಿಲ್ಲ ಆದರೆ ಅಂತ ಕೇಳ್ತಾಳೆ. ಅವನು ಹೇಳೋ ಮಾತು ಸ್ವಲ್ಪನೂ ಕೇಳ್ತಾ ಇರಲ್ಲ ರಚನಾ. ತುಂಬ ಕೋಪ ಬಂದಿರುತ್ತೆ ಅವಳಿಗೆ. ಆದರೂ ಜೀವ ಎಷ್ಟು ಹೇಳೋಕೆ ಹೋದ್ರೂ ಅವನ ಮಾತೇ ಕೇಳ್ತಾ ಇರಲ್ಲ. ಇಲ್ಲಿಗೆ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.